ಯಾಕೆ ಬರಿಬೇಕು, ಯಾರಿಗೆ ಬರಿಬೇಕು ಅನ್ನೋ ಒಂದು ಗೊಂದಲ ಇವತ್ತು ಲೇಖಕನಿಗೆ ಯಾವ ಥರ ಇದೆಯೋ ಅದೇ ರೀತಿ ಯಾವುದನ್ನು ಓದಬೇಕು, ಯಾಕೆ ಓದಬೇಕು ಅನ್ನೋ ಗೊಂದಲ ಓದುಗನಿಗೂ ಇದೆ. ಕೇವಲ ಓದುಗನಾಗಿ ಬಹುವಚನ ಸಾಹಿತ್ಯ ವಿಮರ್ಶೆ ನನಗೆ ಏನು ಅನ್ನಿಸ್ತು ಅಥವಾ ನನ್ನ ಅಭಿಪ್ರಾಯ ಏನು ಅಂತ ಕೆಲವು ಮಾತುಗಳಲ್ಲಿ ಹೇಳ್ತೇನೆ. ಒಂದು ಗ್ರೀಕ್ ಜಾನಪದ ಕಥೆ ನೆನಪಾಗುತ್ತೆ. ಒಬ್ಬ ರಾಜ ಇರ್ತಾನೆ, ಅವನಿಗೆ ಒಂದು ಅಡುಗೆ ಸ್ಪರ್ಧೆ ಏರ್ಪಡಿಸಬೇಕು ಅಂತ ಒಂದು ಹುಕ್ಕಿ ಆಗತ್ತೆ. ರಾಜಾಂಗಣದಲ್ಲಿ ಸ್ಪರ್ಧೆಗೆ ಕರೆಗೊಡ್ಲಾಗತ್ತೆ. ಸರಿ, ರಾಜ ಕರೆದಿದ್ದಾನಲ್ಲ, ಸುಮ್ಮನೆ ಇರಲಿಕ್ಕಾಗತ್ತಾ? ಊರಿನ ನೂರಾರು ಮಾನಸಿಕರು ಬರ್ತಾರೆ, ತಮ್ಮ ಅಡುಗೆಯನ್ನು ಸಿದ್ಧಪಡಿಸ್ತಾರೆ. ಈಗ ಅಡುಗೆ ರುಚಿಯನ್ನು ನೋಡಿ ಬಹುಮಾನ ಕೊಡುವಂಥ ಸಮಯ. ರಾಜನಿಗೆ ಒಂದು ಹೊಸ ಆಲೋಚನೆ ಬರುತ್ತೆ. ಅವನೊಂದು ಸಾಮಾನ್ಯ ಪ್ರಜೆಯನ್ನು ಕರೆದು ಅವನ ಕಣ್ಣಿಗೆ ಬಟ್ಟೆ ಕಟ್ಟಿ, ಸರಿ ನೀನು ರುಚಿ ನೋಡಿ ಹೇಳು ಯಾವ ಅಡುಗೆ ಹೇಗಿದೆ ಅಂತ ಹೇಳ್ತಾನೆ. ಇವನು ಕಣ್ಣು ಕಟ್ಕೊಂಡು ಬಂದು ನಿಂತ್ಕೋತಾನೆ. ಅಲ್ಲಿ ಅಡುಗೆಯ ಸಾಲೆ ಇದೆ. ಆಮೇಲೆ ಈಗ ಬಾಣಸಿಗರ ಸರದಿ, ಈ ಜಡ್ಜ್ಮೆಂಟ್ ಕೊಡುವವನು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾನೆ. ಈಗ ತಮ್ಮ ಅಡುಗೆಯನ್ನು ಕೂಡ ವಿವರಿಸಬೇಕು. ಶುರು ಹಚ್ಕೊಳ್ತಾರೆ. ಒಬ್ಬನು ಹೇಳ್ತಾನೆ, ಇದು ಅಡುಗೆ ಸಾಮಾನ್ಯದಲ್ಲ, ಇಲ್ಲಿ ಬಳಸಿರೋ ಈರುಳ್ಳಿ ಇದು ಲೋಕಲಲ್ಲ, ನಾನು ಫ್ರಾನ್ಸ್ನಿಂದ ತಂದಿದ್ದು ಅಂತ ಹೇಳ್ತಾನೆ. ಮತ್ತೊಬ್ಬನು ಅದಕ್ಕೂ ಮುಂದುವರೆದು, ಈ ನಾನು ಮಾಡಿರೋ ಅಡುಗೆಯನ್ನು ನೀನು ಬಾಯಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಧ್ಯಾನ ಮಾಡಿದ್ರೆ ನಿನಗೆ ಇನ್ನರ್ ಇಂಜಿನಿಯರಿಂಗಿನ ಅರಿವಾಗುತ್ತೆ ಅಂತಾನೆ. ಮತ್ತೊಬ್ಬನು ಇನ್ನೂ ಮುಂದೆ ಹೋಗ್ಬಿಟ್ಟು, ನನ್ನ ಈ ಅಡುಗೆಯನ್ನು ಊಟ ಮಾಡಿದವರು ಯಾವ್ಯಾವ ರೀತಿ ಅಭಿಪ್ರಾಯ ಹಂಚ್ಕೊಂಡಿದ್ದಾರೆ ಅಂತಂದರೆ, ನಾರ್ವೆಯಲ್ಲಿ ಆರ್ಟಿಕ್ಸ್ ಲೈಕ್ ನೋಡಿದಂಥ ಅನುಭವವನ್ನು ಕೂಡ ಹಂಚ್ಕೊಂಡಿದ್ದಾರೆ ಅಂತ ಹೇಳ್ತಾನೆ. ಹೀಗೆ ಎಲ್ಲರೂ ಏನೇನೋ ಹೇಳಿ ಇವನಿಗೆ ಅಡುಗೆಯ ಉಪ್ಪು, ಖಾರ, ರುಚಿ, ಸಪ್ಪೆ ಏನೂ ಗೊತ್ತಾಗದೆ, ಕೆಲವೊಂದರ ವಾಸನೆನೂ ಗೊತ್ತಾಗದೆ ಅವನಿಗೆ ತಲೆ ಕೆಟ್ಟೋಗಿ ಕಣ್ಣಿಗೆ ಕಟ್ಟಿರೋ ಬಟ್ಟೆ ತೆಗೆದುಬಿಟ್ಟು ನನ್ನ ಹತ್ರ ಆಗಲ್ಲ ಅಂತ ಹೇಳ್ಬಿಡ್ತಾನೆ. ರಾಜ ಕೇಳ್ತಾನೆ, ಏನಪ್ಪ ನಿನ್ನ ಸಮಸ್ಯೆ? ಈ ವ್ಯಕ್ತಿ ಹೇಳ್ತಾನೆ, ಸಮಸ್ಯೆ ಅಡುಗೆದಲ್ಲ, ಸಮಸ್ಯೆ ಗದ್ದಲದ್ದು. ಆಗ ರಾಜನ ಪಕ್ಕ ಇರೋ ಮಂತ್ರಿ ಇದ್ದಾನಲ್ಲ, ಅವನು ರಾಜನ ಹತ್ರ ಹೋಗಿ ಹೇಳ್ತಾನೆ, ಅವನಿಗೆ ಬೇಕಾಗಿರೋದು ಮಾರುಕಟ್ಟೆ ಅಲ್ಲ, ಅವನಿಗೆ ಬೇಕಾಗಿರೋದು ಮಾರ್ಗದರ್ಶನ. ಇದನ್ನು ನಾನು ಯಾಕೆ ಹೇಳಿದೆ ಅಂತಂದರೆ, ಇವತ್ತಿನ ಕನ್ನಡ ಪುಸ್ತಕದ ಮಾರುಕಟ್ಟೆ ಏನಿದೆ, ಈ ಕನ್ನಡ ಪುಸ್ತಕದ ಮಾರುಕಟ್ಟೆಯಲ್ಲಿ ಬಹುವಚನ ಸಾಹಿತ್ಯ ವಿಮರ್ಶೆ ಅನ್ನೋ ಒಂದು ಪುಸ್ತಕ ಓದುಗನಿಗೆ ಮಾರ್ಗದರ್ಶಕನಾಗಿ ದಕ್ಕಿದೆ. ಕನ್ನಡ ಪುಸ್ತಕ ಓದುಗನ ಅವಸ್ಥೆ ಅಂತೂ ಮೂರಾಬಟ್ಟೆ ಆಗಿದೆ ಇವತ್ತು. ತಿಂಗಳಿಗೆ 100 ಪುಸ್ತಕ ಬರುತ್ತೆ, ಒಂದೊಂದು ಸಲಕ್ಕೆ 10 ಪುಸ್ತಕ ಬಿಡುಗಡೆ ಆಗುತ್ತೆ. ಪುಸ್ತಕದಕ್ಕಿಂತ ಗದ್ದಲನೇ ಜಾಸ್ತಿ ಇದೆ. ಯಾವುದು ಓದಬೇಕು, ಯಾವುದು ಬಿಡಬೇಕು ಅಂತ ಹೇಳ್ಕೊಂಡು ಓದುಗ ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ದಾನೆ. ಯಾಕೆ ಬರಿಬೇಕು, ಯಾರಿಗೆ ಬರಿಬೇಕು ಅನ್ನೋ ಒಂದು ಗೊಂದಲ ಇವತ್ತು ಲೇಖಕನಿಗೆ ಯಾವ ಥರ ಇದೆಯೋ ಅದೇ ರೀತಿ ಯಾವುದನ್ನು ಓದಬೇಕು, ಯಾಕೆ ಓದಬೇಕು ಅನ್ನೋ ಗೊಂದಲ ಓದುಗನಿಗೂ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಯಾವುದನ್ನು ಓದಬೇಕು ಮತ್ತು ಯಾಕೆ ಓದಬೇಕು ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ಹಾಗೂ ನೇರವಾಗಿ ಬಹುವಚನ ಇವತ್ತು ಎಲ್ಲ ನಾಯ್ಸ್ಗಳನ್ನು ಫಿಲ್ಟರ್ ಮಾಡಿ ನಮಗೆ ಕೊಡ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಈ ವಿಮರ್ಶೆ ಹೇಗಿರಬೇಕು, ವಿಮರ್ಶಕ ಹೇಗಿರಬೇಕು ಅಥವಾ ವಿಮರ್ಶೆ ಹೇಗಿರಬೇಕು ಅನ್ನೋದನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನನಗದು ಹೆಚ್ಚು ಗೊತ್ತೂ ಇಲ್ಲ. ಯಾಕೆಂದರೆ ಅದರ ಬಗ್ಗೆ ಸಾಕಷ್ಟು ಹಿರಿಯರು, ವಿದ್ವಾಂಸರು ಸಾಕಷ್ಟು ಮಾತನಾಡಿದ್ದಾರೆ. ಒಂದು ಓದುಗನಾಗಿ ನನಗೆ ಗೊತ್ತಿರೋದಿಷ್ಟೇ. ವಿವೇಕ್ ಯಾವತ್ತೂ ಒಂದು ಮಾತು ಹೇಳಿದರು ನನಗೆ, ಯಾವುದೇ ಒಂದು ಕೃತಿಗೆ ಒಳ್ಳೆಯ ವಿಮರ್ಶೆ ಅಥವಾ ಕೆಟ್ಟ ವಿಮರ್ಶೆ ಅನ್ನೋದು ಇರೋದಿಲ್ಲ, ಅದು ವಿಮರ್ಶೆ ಅಷ್ಟೇ ಅಂತ. ಹೀಗೆ ಈ ಕಳೆದ 2 ವರ್ಷಗಳಲ್ಲಿ ಬಹುವಚನ ಸಾಹಿತ್ಯ ಪತ್ರಿಕೆಯ ತರ್ತಾ ಇರೋ ಎಲ್ಲ ಸಂಚಿಕೆಗಳನ್ನು ಗಮನಿಸ್ಕೊಂಡು ಬಂದಾಗ ನನಗೇನು ಅನಿಸಿದೆ ಅಂತಂದರೆ, ಬಹುವಚನ ಈ ವಿಮರ್ಶೆ ಅಷ್ಟೇ ಅನ್ನೋದಿದೆಯಲ್ಲ, ಅದನ್ನು ಕನ್ಸಿಸ್ಟೆಂಟಾಗಿ 2 ವರ್ಷಗಳ ಕಾಲ ಕೊಡ್ತಾ ಬರ್ತಾ ಇದೆ. ಇದಕ್ಕಾಗಿ ಇದರಲ್ಲಿ ಇನ್ವಾಲ್ವ್ ಆಗಿರೋ ಪ್ರತಿಯೊಬ್ಬರಿಗೂ ನನ್ನ ಅಭಿನಂದನೆಗಳು. ನನ್ನ ಒಂದು ಸಣ್ಣ ಸಲಹೆ ಅಷ್ಟೇ, ಏನಂತಂದರೆ, ಈ ಜನ ಚೇಂಜ್ ಕೇಳ್ತಾರೆ ಅನ್ನೋದು ಒಂದು ಮಾತಿದೆಯಲ್ಲ, ಹೀಗೆ ಈ ಪತ್ರಿಕೆ ಇದೇ ಥರ ಇರುತ್ತೆ, ಇದರಲ್ಲಿ ಬರೋ ಆರ್ಟಿಕಲ್ಗಳು ಇದೇ ಥರ ಇರುತ್ತೆ, ಇದು ಹೀಗೆ ಇರುತ್ತೆ ಅನ್ನೋ ಓದುಗನ ಒಂದು ನಿರೀಕ್ಷೆಯನ್ನು ಹುಸಿ ಮಾಡೋ ಸಲುವಾಗಿ ಏನಾದರೂ ಒಂದು ಹೊಸತನ್ನು ಕೊಡ್ತಾ ಇರಬೇಕು.
ಹೊಸ್ತನ್ನು ಕೊಡ್ತಾ ಇರಬೇಕು ಅಂತಂದರೆ ಪ್ರತಿ ಸಂಚಿಕೆಯಲ್ಲೂ ಹೊಸ್ತು ಬೇಕಂತಲ್ಲ, ಅಟ್ಲೀಸ್ಟ್ ಒಂದು 6 ತಿಂಗಳಲ್ಲಿ ಒಂದು ಸಲ ಅಥವಾ 1 ವರ್ಷಕ್ಕೊಂದು ಸಲ ಯಾವುದೋ ಒಂದು ಹೊಸ ಅಂಕಣವನ್ನು ಶುರು ಮಾಡೋದು. ಅದು ಯಾವುದೇ ರೀತಿಯಾಗಿರ್ಬೋದು. ಅಥವಾ ಬರಹಗಾರನಲ್ಲದ ಒಬ್ಬ ಓದುಗನಿಂದ ಏನಾದರೂ ಒಂದು ಅಭಿಪ್ರಾಯವನ್ನು ಬರೆಸೋದು ಅಥವಾ ಹೇಳಿಸೋದು. ಅಥವಾ ಯಾವುದೋ ಒಂದು ಹಳೆಯ ಪ್ರಸಿದ್ಧ ವಿಮರ್ಶೆಯನ್ನು, ಈಗ ನಾರಾಯಣ್ ಸರ್ ಹೇಳಿದಾಗೆ ಕುವೆಂಪು ಬೇಂದ್ರೆಗೆ ಬರೆದಿದ್ದೋ, ಅಡಿಗರ ಚಿತ್ತಾಲರಿಗೆ ಬರೆದಿದ್ದೋ ಅಂಥ ವಿಮರ್ಶೆಗಳನ್ನು ಪ್ರಕಟಿಸೋದು. ಈ ರೀತಿ ಯಾವುದಾರೊಂದು ಹೊಸತನವನ್ನು ಕೊಡ್ತಾ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ನನ್ನ ಅನಿಸಿಕೆ. ಇದನ್ನು ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಯಾಕಂದರೆ ಕೆಲವು ಸಂಚಿಕೆಗಳ ಹಿಂದೆ ಒಂದು ಹೊಸ ಅಂಕಣವನ್ನು ಶುರು ಮಾಡಿದ್ರು, ಅದು ಪದ ಪಾರಿಭಾಷಿಕ ಅಂಥೇಳಿ ಶಿವಪ್ರಕಾಶ್ ಬರೆದಿರೋದು. ಈ ರೀತಿ ಹೊಸ ಪ್ರಯತ್ನಗಳು ಫ್ರೀಕ್ವೆಂಟಾಗಿ ಆಗ್ತಾ ಇದ್ದರೆ ಅದರಲ್ಲೊಂದು ತಾಜಾತನ ಇರುತ್ತೆ ಅನ್ನೋದು ನನ್ನೊಂದು ಸಣ್ಣ ಸಲಹೆ. ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದರೆ, ಈ ಸಂದರ್ಭದಲ್ಲಿ ನನಗೆ ನೆನಪಾಗೋದು, ಕೆಲವು ಸಮಯದ ಹಿಂದೆ ಒಂದು ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ತುಂಬ ಚಾಲ್ತಿಯಲ್ಲಿ ಓಡಾಡ್ತಾ ಇತ್ತು. ಅದು ಏನಂತಂದರೆ, ಈ ಮುಳುಬಾಗಿಲಿನ ಯಾವುದೋ ಹಳ್ಳಿಯಲ್ಲಿ ಒಂದು ಮಹಿಳೆ ಇರ್ತಾಳೆ. ಅವಳು ಈ ಎಲ್ಲ ಬೀಜಗಳನ್ನು ಸಂಗ್ರಹ ಮಾಡುವ ಹವ್ಯಾಸ ಇದೆ ಅವಳಿಗೆ ಅಂತ ಒಂದು ವಿಡಿಯೋ ಓಡಾಡ್ತಾ ಇತ್ತು. ಅವಳ ಹೆಸರೇನೆ ಬೀಜದ ಪಾಪಮ್ಮ ಅಂತ ಏನೋ ಇರಬೇಕು ಆ ಥರ. ಅವಳು ಒಂದು 150ಕ್ಕೂ ಹೆಚ್ಚಿನ ಬೀಜಗಳನ್ನು ಸಂಗ್ರಹ ಮಾಡಿ ಅದನ್ನು ಕಾಪಿಟ್ಕೊಂಡು ಆರೋಗ್ಯಕರವಾದ ಬೀಜಗಳನ್ನು ಕೇಳಿದವರಿಗೆ ಕೊಡ್ತಾ ಇತ್ತು ಅಂತ ಆ ವಿಡಿಯೋದಲ್ಲಿ ಬರ್ತಾಯಿತ್ತು. ಯಾರ್ಯಾರೋ ಮಾತಾಡಿದ್ದು, ಎಲ್ಲ ಜನ ಹೊಗಳಿದ್ದು ಬರ್ತಾಯಿತ್ತು. ಆ ವಿಡಿಯೋ ನೋಡ್ತಾ ಇರಬೇಕಾದ್ರೆ ನನಗೆ ಬಹುವಚನ ಸಾಹಿತ್ಯ ಪತ್ರಿಕೆ ನೆನಪಾಯಿತು. ಈ ಬಹುವಚನ ಕೂಡ ಇವತ್ತು ಸಾಹಿತ್ಯದ ಗಟ್ಟಿ ಕಾಳಗಳನ್ನು ಆರಿಸಿ ಅದನ್ನು ಕಾಪಿಡಿದು ಓದುಗರಿಗೆ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಆದರೆ ಪ್ರಶ್ನೆ ಏನು ಅಂತಂದರೆ, ಕೃಷಿಯಲ್ಲಿ ಇವತ್ತು ಯಾರಿಗೆ ಆಸಕ್ತಿ ಇದೆ? ಕೃಷಿಯನ್ನು ಮರೆತಿರುವಂಥ ಒಂದು ಸಮಾಜದಲ್ಲಿ ಇಂಥ ಕಾರ್ಯ ಮಾಡ್ತಾ ಇರುವ ಸಾರ್ಥಕತೆಯಾದರೂ ಏನು? ಇದೊಂದು ದೊಡ್ಡ ಪ್ರಶ್ನೆ, ಎಲ್ಲರದ್ದು ಪ್ರಶ್ನೆ ಇದು. ಅಂದರೆ ಇದು ಹೇಗಪ್ಪ ಅಂತಂದರೆ, ನೀವು ರೇಷ್ಮೆ ಬೆಳೆದು ಅದರ ನೂಲನ್ನು ತೆಗೆದು ಹದ ಮಾಡಿ ನಯವಾದ ರೇಷ್ಮೆ ಬಟ್ಟೆಯನ್ನು ನೇಯ್ದು ಹೊಲಿದು ಎಲ್ಲ ಜನರಿಗೆ ಕೊಡ್ತಾ ಇದ್ದೀರಾ, ಆದರೆ ಜನರು ಮಾತ್ರ ಪ್ಲಾಸ್ಟಿಕ್ ಹಾಕ್ಕೊಂಡು ಆರಾಮದಲ್ಲಿ ಓಡಾಡ್ತಾ ಇದ್ದಾರೆ ಅನ್ನೋ ಥರ ಪರಿಸ್ಥಿತಿ. ಇದು ಇವರಿಗೆ ಗೊತ್ತಿಲ್ಲ ಅಂತ ಅಲ್ಲ. ಈ ಸಂದರ್ಭದಲ್ಲಿ ಇಂಥ ಒಂದು ಸಾಹಿತ್ಯಿಕ ಪತ್ರಿಕೆಯನ್ನು ಮಾಡಬೇಕಾದಂಥ ಅಥವಾ ಮಾಡಿದ್ರ ಹಿಂದಿನ ಸಾರ್ಥಕತೆ ಹಾಗೂ ನಿರರ್ಥಕತೆ ಎರಡನ್ನೂ ಅರಿತೇ ಇವರು ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಯಾರೋ ಹೇಳಿದ್ದೊಂದು ಮಾತಿದೆ, ಲಿಟ್ರೇಚರ್ ಸರ್ವೈವ್ಸ್ ಓನ್ಲಿ ಬಿಕಾಸ್ ಸಂಬಡಿ ರೆಫ್ಯೂಸಸ್ ಟು ಲೆಟ್ ಡೈ ಇಟ್. ಎಸ್, ಐ ವಿಲ್ ನಾಟ್ ಲೆಟ್ ಡೈ ಇಟ್ ಅನ್ನೋ ಒಂದು ಕಮಿಟ್ಮೆಂಟ್ ಏನಿದೆ, ಇದೇ ಇವತ್ತು ಬಹುವಚನ ಸಾಹಿತ್ಯ ಪತ್ರಿಕೆ ಹೊರಬರ್ತಾ ಇರಲಿಕ್ಕೆ ಕಾರಣ. ಹಾಗೂ ಅಂಥ ಒಂದು ಕಮಿಟ್ಮೆಂಟನ್ನು ಓದುಗನೂ ಕೂಡ ತೋರಿಸಬೇಕಾದಂಥ ಅನಿವಾರ್ಯತೆ ಇವತ್ತು ಇದೆ. ಸಿಕ್ಕಾಬಟ್ಟೆ ಗದ್ದಲ ಇರುವಂಥ ಒಂದು ಕತ್ಲ ಕೋಣೆಯ ಯಾವುದೋ ಮೂಲೆಯಲ್ಲಿ ಒಂದು ದೀಪ ಉರಿತಾ ಇದೆ, 2 ವರ್ಷದಿಂದ ನಂದಿದೆ. ಆ ದೀಪ ಇನ್ನು ಮುಂದೂ ನಂದದೆ ಇರುವಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಹಾಗೂ ಅದು ಇನ್ನೂ ಹೆಚ್ಚಿನ ಪ್ರಕಾಶಮಾನವಾಗಿ ಬೆಳಗುವಂತೆ ನೋಡಿಕೊಳ್ಳುವ ಕರ್ತವ್ಯ ಕೂಡ ನಮ್ಮೆಲ್ಲ ಅಂದರೆ ಕನ್ನಡದ ಪ್ರತಿ ಓದುಗ ಹಾಗೂ ವಿಮರ್ಶಕನ ಕರ್ತವ್ಯ ಕೂಡ ಆಗಿದೆ. ಆ ಕರ್ತವ್ಯವನ್ನೆಲ್ಲ ನಾವು ಸೇರಿ ನಿಭಾಯಿಸೋಣ ಅಂತ ಹೇಳಿಬಿಟ್ಟು ನನ್ನ ಈ ಸ್ಪಂದನೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.